ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತು. ಅದಾದ ನಂತರ ಅನೇಕ ಕಡೆ ಯತ್ನಾಳ್ ಅವರ ಪರವಾಗಿ ಅನೇಕ ಬೆಂಬಲಿಗರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರ ಈಗ ಯತ್ನಾಳ್ ಹೊಸ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಸ್ಟೇಟ್ಮೆಂಟ್ ಏನು ಎನ್ನುವುದನ್ನ ನೋಡೋಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಮೂಲಕ ತಮ್ಮ ಅನಿಸಿಕೆಗಳನ್ನ ನಮ್ಮ ಚಾನೆಲ್ಗೆ ತಿಳಿಸಬಹುದು. ಎಸ್ ವೀಕ್ಷಕರೇ, ಇದೀಗ ಮೊಟ್ಟ ಮೊದಲ ಬಾರಿಗೆ ಯತ್ನಾಳ್ ಅವರು ಬಿಜೆಪಿಯ ವಿರುದ್ಧ ಮಾತನಾಡಿದ್ದಾರೆ. ಇಲ್ಲಿಯ ತನಕ ಯತ್ನಾಳ್ ಅವರು ಒಂದು ಕುಟುಂಬ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾ ಇದ್ರು. ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಉಚ್ಚಾಟನೆಯಾಗುವಂತೆ ಮಾಡ್ಕೊಂಡಿದ್ರು. ತನ್ನನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಮಾಡ್ಕೊಂಡಿದೆ ಸ್ವತಃ ಯತ್ನಾಳ್ ಅವರಾಗಿದ್ರು. ಯಾಕಂದ್ರೆ ಒಂದು ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಮಾತನಾಡಿ ಇದೀಗ ಉಚ್ಚಾಟನೆಗೊಂಡಿದ್ರು. ಬಿಜೆಪಿ ಪಕ್ಷ ಯತ್ನಾಳ್ ಅವರನ್ನ ಬರೋಬ್ಬರಿ 6 ವರ್ಷಗಳ ಕಾಲ ಉಚ್ಚಾಟನೆ ಕೂಡ ಮಾಡಿತ್ತು. ಈ ಹಿಂದೆ ಒಂದು ಕೆಲವು ತಿಂಗಳ ಹಿಂದೆ 3-4 ತಿಂಗಳ ಹಿಂದೆ ಯತ್ನಾಳ್ ಅವರು ನೀವು ಮಾತಾಡಬೇಡಿ, ನೀವು ಸುಮ್ಮನಿದ್ಬಿಡಿ, ಜೊತೆಗೆ ನಿಮ್ಗೊಂದು ನೋಟಿಸ್ ಕೊಡ್ತೀವಿ, ನೋಟಿಸ್ ಉತ್ತರ ಕೊಡಿ ಎನ್ನುವ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು, ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. ಅದಕ್ಕೆ ತಮ್ಮದೇ ರೀತಿಯಲ್ಲಿ ಉತ್ತರ ಕೊಟ್ಟಂತ ಯತ್ನಾಳ್ ಅವರು ಬಿಜೆಪಿಯ ವಿರುದ್ಧ ಮಾತನಾಡುವುದನ್ನು ನಿಲ್ಲಿಸಿದ್ರು ಕೂಡ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ಏಕವಚನದಲ್ಲಿ ಮಾತನಾಡ್ತಾನೆ ಇದ್ರು. ಅದಾದ ನಂತರ ಸಿಟ್ಟಿಗೆದ್ದ ಹೈಕಮಾಂಡ್ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿಬಿಡ್ತು. ಅದಾದ ನಂತರ ಏನಾಯ್ತು ಎಲ್ಲವೂ ಗೊತ್ತಿದೆ. ಬಿಜಾಪುರ ವಲಯದಲ್ಲಿ ಅನೇಕ ಪ್ರತಿಭಟನೆಗಳು ನಡೆದು, ಅನೇಕ ರೀತಿಯ ಹೋರಾಟಗಳು ನಡೆದು, ಯತ್ನಾಳ್ ಅವರನ್ನ ಮರಳಿ ವಾಪಸ್ ಸೇರಿಸ್ಕೊಳ್ಬೇಕು ಎನ್ನುವ ದೃಷ್ಟಿ ಅನೇಕ ಹೋರಾಟಗಳು ನಡೆದು, ಜೊತೆಗೆ ಈ ಯತ್ನಾಳ್ ಬಣದಲ್ಲಿ ಇದ್ದಂಥವರು ಕೂಡ ಯತ್ನಾಳ್ ಅವರ ಪರವಾಗಿ ನಿಲ್ಲೇ ಇಲ್ಲ. ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಡಾಕ್ಟರ್ ಕೆ ಸುಧಾಕರ್ ಆಗಿರ್ಬೋದು, ಬಿ.ಪಿ. ಹರೀಶ್ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಹಿಂದೆ ಯತ್ನಾಳೆ ಸುಪ್ರೀಂ, ಯತ್ನಾಳ್ ನೀವು ಏನ್ ಮಾಡೋದು, ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳಿಕೆ ಕೊಡ್ತಿದ್ದ. ಜೊತೆಗೆ ಕುಮಾರ್ ಬಂಗಾರಪ್ಪರ ಮನೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನು ಮಾಡಿ, ನಾವು ರೆಬಲ್ಗಳಲ್ಲ, ನಾವು ಬಿಜೆಪಿ ಪರವಾಗಿದ್ದೇವೆ, ಆದ್ರೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬಾರದು ಎನ್ನುವ ಪದೇ ಹೇಳಿಕೆಯನ್ನ ಕೊಟ್ಟು ಯತ್ನಾಳ್ ಅವರನ್ನ ಚೂ ಬಿಡ್ತಾ ಇದ್ರಲ್ಲ, ಅವರು ಕೂಡ ಇದೀಗ ಯತ್ನಾಳ್ ಅವರಿಗೆ ಕೈ ಕೊಟ್ಟಿದ್ದಾರೆ. ಅವರ ಪ್ರತಿಯೊಬ್ಬರ ಒಂದು ಸ್ಟೇಟ್ಮೆಂಟ್ ಅನ್ನು ನೀವು ಗಮನಿಸ್ತಾ ಹೋದ್ರೂ ಕೂಡ ನಿಮ್ಗೆ ಅರ್ಥವಾಗುತ್ತೆ. ಕುಮಾರ್ ಬಂಗಾರಪ್ಪ ಅವರು ಹೇಳ್ತಾರೆ, ಇಲ್ಲ ನಾವು ಬಿಜೆಪಿ ವಿರುದ್ಧ ಮಾತನಾಡಲ್ಲ, ಆದ್ರೆ ಯತ್ನಾಳ್ ಅವರು ಸ್ವಲ್ಪ ಮಾತನಾಡಿ ಹಿಡ್ತಾ ಇರ್ಬೇಕಿತ್ತು ಎನ್ನುವ ಮಾತನ್ನು ಹೇಳ್ಬಿಡ್ತಾರೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾರೆ, ಇಲ್ಲ ಯತ್ನಾಳ್ ಅವರು ನಾವು ವಾಪಸ್ ಕರ್ಸ್ಕೊಳ್ತೇವೆ, ಅವ್ರನ್ನ ವಾಪಸ್ ಕರ್ಸ್ಕೊಳ್ಳೋ ನಿಟ್ಟಿನಲ್ಲಿ ಅನೇಕ ಪ್ರಯತ್ನವನ್ನು ಮಾಡ್ತೇವೆ, ಆದರೆ ಅವರು ಕೂಡ ತಮ್ಮ ನಾಲಿಗೆಯ ಮೇಲೆ ಹಿಡ್ತಾ ಇರಬೇಕು, ಪಕ್ಷಕ್ಕೆ ಮುಜುಗರವಾಗುವಂತ ಯಾವುದೇ ಕೆಲಸ ಮಾಡಬಾರದು, ಯಾವುದೇ ಹೇಳಿಕೆ ಕೊಡಬಾರ್ದಿತ್ತು ಎನ್ನುವ ಹೇಳಿಕೆಯನ್ನು ಕೊಟ್ಬಿಡ್ತಾರೆ. ಅದಾದ ನಂತರ ಡಾಕ್ಟರ್ ಕೆ ಸುಧಾಕರ್ ಅವರು ಈಗ ಚಿಕ್ಕಬಳ್ಳಾಪುರದ MP ಕೂಡ ಆಗಿದ್ದಾರೆ. ಅವರು ಕೂಡ ವಿಜೇಂದ್ರ ಅವರ ವಿರುದ್ಧ ಮಾತನಾಡಿದ್ರು, ವಿಜೇಂದ್ರ ಅವರ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ರು. ಆದ್ರೆ ಅವರೇ ಈಗ ಉಲ್ಟಾ ಹೊಡೆದು, ಇಲ್ಲ ನಾವು ಯಾವುದೇ ಕಾರಣಕ್ಕೂ ಶಿಸ್ತನ್ನು ಉಲ್ಲಂಘನೆ ಮಾಡಬಾರದು, ಬಿಜೆಪಿ ಅನ್ನೋದು ದೊಡ್ಡ ಪಕ್ಷ, ಅದು ಸಂಘಟನೆಯ ಪಕ್ಷ, ಹಾಗೆ ಹೀಗೆ ಅಂತ ಮಾತನಾಡ್ತಾ ಯತ್ನಾಳ್ ಅವರು ಮಾತಿನ ಮೇಲೆ ನಿಗಾ ಇಟ್ಕೊಳ್ಬೇಕಿತ್ತು. ಆದರೆ ದುರದೃಷ್ಟಕರವಾಗಿ ಯತ್ನಾಳ್ ಅವರು ಮಾತಾಡುವ ಬರದಲ್ಲಿ ಅವರು ಈಗ ಕೆಟ್ಟ ಮಾತಾಡಿ ಪಕ್ಷಕ್ಕೆ ಮುಜುಗರ ಮಾಡಿ ಪಕ್ಷದಿಂದ ಉಚ್ಚಾಟನೆಯಾಗಿದ್ದಾರೆ. ಅವರು ಸ್ವಲ್ಪ ತಿದ್ದುಕೊಳ್ಬೇಕಿತ್ತು ಎನ್ನುವ ಮಾತನ್ನು ಹೇಳ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ದಾರೆ, ಇವೆಲ್ಲವನ್ನ ಗಮನಿಸಿದಂತ ಯತ್ನಾಳ್ ಅವರು ಈಗ ಎಲ್ಲರ ಮೇಲೂ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮೊದಲು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಗನಾದಂತ ವಿಜೇಂದ್ರ ಅವರ ಮೇಲೆ ಮಾತ್ರ ಸಿಟ್ಟಿತ್ತು ಅವರಿಗೆ. ಈಗ ಕಂಡ್ರನ್ನ ಬೈತಾ ಇದ್ದಾರೆ. ಆಪ್ತ ವಲಯದವ್ರನ್ನ ಸುದ್ದಿಗೆ ಕರ್ಕೊಳ್ತಿಲ್ಲ, ತನ್ನ ಆಪ್ತತೆಗೆ ಕರ್ಕೊಳ್ತಿಲ್ಲ. ಅವ್ರಿಗೆ ಗೊತ್ತಾಗಿದೆ ಇವರು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೆ ನನ್ನ ಚೂ ಬಿಟ್ರು ಎನ್ನುವ ಮನವರಿಕೆ ಆಗಿದೆ. ಜೊತೆಗೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರನ್ನ ಮಾತ್ರ ಬೈತಾ ಇದ್ದಂತ ಯತ್ನಾಳ್ ಅವರು ಇದೀಗ ಬಿಜೆಪಿಯ ಮೇಲೂ ಕೂಡ ಮುಂಚೆದ್ದಿದ್ದಾರೆ. ಬಿಜೆಪಿ ಮೇಲೂ ಕೂಡ ಮಾತನ್ನು ಹರಿಬಿಟ್ಟಿದ್ದಾರೆ. ಹಾಗಾಗಿ ಬಿಜೆಪಿ ನನ್ನನ್ನು ಯಾಕೆ ಸೇರಿಸ್ಕೊಳ್ಬೇಕು, ನಾನೇ ಬಿಜೆಪಿಗೆ ಹೋಗಲ್ಲ ಎನ್ನುವ ಒಂದು ಖಂಡಿತವಾದ ತುಂಡಾದ ಮಾತನ್ನ ಈಗ ಯತ್ನಾಳ್ ಅವರು ಹೇಳಿದ್ದಾರೆ. ಹೀಗಾಗಿ ಈ ಹಿಂದೆ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಿತ್ತು, ಆದರೆ ಈಗ ಯತ್ನಾಳ್ ಅವರೇ ಅಧಿಕೃತವಾಗಿ ಬಿಜೆಪಿಯಿಂದ ಹೊರಗೆ ಬಂದಿದ್ದಾರೆ ಎನ್ನುವುದು ಅವರ ಸ್ಟೇಟ್ಮೆಂಟ್ ಅರ್ಥ ಆಗುತ್ತೆ. ನೋಡೋ, ಯತ್ನಾಳ್ ಅವರು ಹೇಳಿದಷ್ಟೇ, ಮೋದಿ ಅವರು ಅನೇಕ ಕಡೆ ಹೋಗ್ತಾರೆ, ಭಾಷಣ ಮಾಡ್ತಾರೆ, ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡ್ತಾರೆ, ಆದರೆ ಬಿಜೆಪಿಯ ರಾಜ್ಯ ಘಟಕದಲ್ಲಿ ಅನೇಕ ರೀತಿಯ ಕುಟುಂಬಗಳು ಆಳ್ತಾ ಇವೆ. ಯಡಿಯೂರಪ್ಪನವರ ಪುತ್ರರು ಈಗ ಇಡೀ ಕರ್ನಾಟಕದ ಬಿಜೆಪಿ ಪಕ್ಷವನ್ನು ಆಳ್ತಾ ಇದ್ದಾರೆ. ಮೊದಲು ವಿಜೇಂದ್ರ ಅವರಿಗೆ ಟಿಕೆಟ್ ಕೊಟ್ಟರು, ರಾಘವೇಂದ್ರ ಅವರು ಟಿಕೆಟ್ ಕೊಟ್ಟರು, ಇದೀಗ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನ ಮಾಡಿದ್ರು, ರಾಘವೇಂದ್ರ ಅವರಿಗೆ ಪದೇ MP ಟಿಕೆಟ್ ಅನ್ನು ಕೊಟ್ಟರು. ಹಾಗಾಗಿ ಯಾವ ಪಕ್ಷ ತಮ್ಮ ಪಕ್ಷ ಅತ್ಯಂತ ಸೂಕ್ಷ್ಮವಾದ ಪಕ್ಷ, ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು, ಕಾರ್ಯಕರ್ತನ ಬೆಳೆಸ್ಕೊಳ್ಬೇಕು ಎನ್ನುವ ದೃಷ್ಟಿಯಲ್ಲಿ ಒಂದ್ ಕಡೆ ಮೋದಿ ಅವರು ಮಾತಾಡ್ತಾರೆ. ಆದ್ರೆ ಅದೇ ಮೋದಿ ಅವರು ವಿಜೇಂದ್ರ ಅವರನ್ನು ಅಧ್ಯಕ್ಷರಾಗಿ ಮಾಡ್ತಾರೆ, ರಾಘವೇಂದ್ರ ಅವರಿಗೆ MP ಟಿಕೆಟ್ ಕೊಡ್ತಾರೆ, ಜೊತೆಗೆ ಯಡಿಯೂರಪ್ಪನವರಿಗೆ ಚುನಾವಣಾ ಸಂಸದೀಯ ಸಮಿತಿಯಲ್ಲಿ ಸ್ಥಾನ ಕೊಡ್ತಾರೆ. ಹಾಗಾಗಿ
ಮೋದಿ ಅವರು ಒಂದು ಹೇಳ್ತಾರೆ ಒಂದು, ಆದ್ರೆ ಮಾಡ್ತಾರೆ ಒಂದು ಎನ್ನುವ ನೇರವಾದ ಆರೋಪವನ್ನ ಕೇಂದ್ರ ಹೈಕಮಾಂಡ್ ಮೇಲೆ ಮಾಡ್ತಾ ಇರುವುದನ್ನ ನೋಡ್ತಾ ಇದ್ರೆ, ಅವ್ರು ನೇರವಾಗಿ ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಮತ್ತೆ ಬಿಜೆಪಿಗೆ ಹೋಗಲ್ಲ. ಎಲ್ಲಿಯ ತನಕ ವಿಜೇಂದ್ರ ಮತ್ತು ಯಡಿಯೂರಪ್ಪ ಬಿಜೆಪಿಯಲ್ಲಿ ಇರ್ತಾರಲ್ಲ, ಅಲ್ಲಿಯ ತನಕ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗಲ್ಲ ಎನ್ನುವ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಇದೀಗ ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ, ಎಲ್ಲಿಯ ತನಕ ಕುಟುಂಬ ರಾಜಕಾರಣಕ್ಕೆ ಬಿಜೆಪಿ ಅಡ್ಡಗಾಲು ಹಾಕೋದಿಲ್ವೋ, ಎಲ್ಲಿ ತನಕ ಕುಟುಂಬ ರಾಜಕಾರಣದಿಂದ ಮುಕ್ತವಾಗೋದಿಲ್ವೋ, ಎಲ್ಲಿ ತನಕ ಮೋದಿ ಅವರು ಹೇಳಿದಂತೆ ತಾವು ನಡ್ಕೊಳ್ಳೋದಿಲ್ವೋ, ಅಲ್ಲಿಯ ತನಕ ನಾವು ಬಿಜೆಪಿಗೆ ಹೋಗೋದಿಲ್ಲ, ಬಿಜೆಪಿ ಜೊತೆ ಯಾವುದೇ ನಂಟನ್ನು ಇಟ್ಕೊಳ್ಳೋದಿಲ್ಲ. ನಾನು ವಿಜಯದಶಮಿಗೆ ನನ್ನ ಎಲ್ಲ ಆಪ್ತರ ಜೊತೆ ಮೀಟಿಂಗ್ ಅನ್ನು ಮಾಡಿಕೊಂಡು ಒಂದು ಪಕ್ಷವನ್ನು ಕಟ್ತಾನೆ, ಇಲ್ಲ ಅಂದ್ರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಪಕ್ಷವನ್ನು ಮುನ್ನಡೆಸ್ತೇನೆ, ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಚುನಾವಣೆಗೆ ನಿಲ್ತೇನೆ ಎನ್ನುವ ಮಾತನ್ನ, ಅದು ಭಗವದ್ ಧ್ವಜದ ಮೇಲೆ ಚುನಾವಣೆ ನಿಲ್ತೇನೆ, ಗೆದ್ದು ತೋರಿಸ್ತೇನೆ ಎನ್ನುವ ದೊಡ್ಡ ಸವಾಲನ್ನ ಹೈಕಮಾಂಡ್ಗೆ ಇಟ್ಟಿದ್ದರ ಜೊತೆಗೆ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ ಎನ್ನುವುದು ಈ ಮೇಲ್ನೋಟ ಕಂಡು ಬರ್ತದೆ. ಇಲ್ಲೇ ತನಕ ನಾವು ಅಂದ್ಕೊಂಡಿದ್ದಂದ್ರೆ ಮುಂದೊಮ್ಮೆ ಯತ್ನಾಳ್ ಅವರು ಬರ್ತಾರೆ, ಆ ಬರುವಿಕೆಗೆ ಅಥವಾ ಆ ಆಹ್ವಾನಕ್ಕೆ ಪೂರಕವೆಂಬಂತೆ ರಮೇಶ್ ಜಾರಕಿಹೊಳಿ ಅವರು ಕೆಲಸ ಮಾಡ್ತಾರೆ. ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಮಾತನಾಡಿ ಕೇಂದ್ರ ಹೈಕಮಾಂಡ್ ಜೊತೆ ದೇವೇಂದ್ರ ಫಡ್ನವೀಸ್ ಅವರು ಯಾವೆಲ್ಲ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು, ಯತ್ನಾಳ್ ಅವರನ್ನು ವಾಪಸ್ ಕರೆಸ್ಕೊಳ್ಬೇಕಂದ್ರೆ ಯಾವೆಲ್ಲ ರೀತಿಯ ಮಾರ್ಪಾಟನ್ನು ಮಾಡ್ಕೊಳ್ಬೇಕು ಮತ್ತು ಯತ್ನಾಳ್ ಯಾವೆಲ್ಲ ತರದ ಬುದ್ಧಿ ಹೇಳಬೇಕು ಎನ್ನುವ ದೃಷ್ಟಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮತ್ತು ದೇವೇಂದ್ರ ಫಡ್ನವೀಸ್ ಅವರು ಮಾತನಾಡಿದ್ದಾರೆ ಎನ್ನುವ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಆದರೆ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಮಾತಿನ ಮೇಲೆ ನಿಗಾ ಇರದಂತ ಯತ್ನಾಳ್ ಅವರ ಸುದ್ದಿಗೆ ಹೋಗಬಾರದು ಎನ್ನುವ ದೃಷ್ಟಿಯಲ್ಲಿ ನಿರ್ಣಯವನ್ನು ಕೈಗೊಂಡಿದ್ದರಿಂದ ಇದೀಗ ಆ ಮುನ್ನೆಚ್ಚರಿಕೆಯ ಕ್ರಮವಾಗಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಯತ್ನಾಳ್ ಅವರಿಗೆ ಕೈ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕ ಕೂಡಲೇ ಇದೀಗ ಯತ್ನಾಳ್ ಅವರು ಎಲ್ಲರ ಮೇಲೂ ಮುಗಿಬೀಳ್ತಾ ಇದ್ದಾರೆ. ಮೊದಲು ವಿಜೇಂದ್ರ ಯಡಿಯೂರಪ್ಪನವರ ಮೇಲೆ ಮುಗಿಬಿದ್ರು, ಅದಾದ ನಂತರ ತಮ್ಮ ಆಪ್ತರ ಮೇಲೆ ಮುಗಿಬಿದ್ದು ಅವರು ಪರೋಕ್ಷವಾಗಿ ಹೇಳಿಲ್ಲ ಅಂದ್ರೂ ಕೂಡ ಆಪ್ತರ ಜೊತೆ ಯಾವುದೇ ಮಾತುಕತೆಯನ್ನು ನಡೆಸಲೇ ಇಲ್ಲ. ಅದಾದ ನಂತರ ತಮ್ಮ ಪಕ್ಷದ ಅಂದ್ರೆ ಬಿಜೆಪಿ ಪಕ್ಷದ ವರಿಷ್ಠರಾದಂತಹ ಅಮಿತ್ ಶಾ ಮತ್ತು ಮೋದಿ ಅವರ ಮೇಲೆ ಮುಗಿಬಿದ್ರು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಮೇಲೆ ಮುಗಿಬಿದ್ರು. ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಒಂದು ಮಾತನ್ನು ಹೇಳಿದ್ರು. ನಂತರ ಲಕ್ಷ್ಮೀ ಜಾರಕಿಹೊಳಿ ಅವರಿಗೆ ಬೈದಿದ್ರು. ಅದಾದ ನಂತರ ತಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಹೋಗುದಿಲ್ಲ, ನನ್ನ ಹೆಣ ಕೂಡ ಕಾಂಗ್ರೆಸ್ ಆಫೀಸಿಗೆ ಹೋಗುದಿಲ್ಲ, ಜೊತೆಗೆ ನನ್ನ ಚಪ್ಪಲಿ ಕೂಡ ಕಾಂಗ್ರೆಸ್ ಹೋಗುದಿಲ್ಲ ಎನ್ನುವ ದೊಡ್ಡ ಖಾರವಾದ ಮಾತನ್ನ ಹೇಳಿದ್ರು. ಅದಾದ ನಂತರ ಈಗ ಮತ್ತೂ ಒಂದು ಹೆಜ್ಜೆಯನ್ನು ಮುಂದೆ ಹೋಗಿ ಯಾವುದೇ ಕಾರಣಕ್ಕೂ ನಾನು ಬಿಜೆಪಿಗೆ ಹೋಗುದಿಲ್ಲ, ಯಾವುದೇ ಕಾರಣಕ್ಕೂ ನಾನು ಬಿಜೆಪಿಯಿಂದ ದೂರ ಇದ್ದೇನೆ ಎನ್ನುವ ಅಧಿಕೃತ ಮಾಹಿತಿಯನ್ನು ಹೊರಹಾಕಿದ್ದನ್ನು ನೋಡ್ತಾ ಇದ್ರೆ, ಒಂದ್ ಕಡೆ ಬಿಜೆಪಿ ಕೂಡ ಯತ್ನಾಳ್ ಅವರನ್ನ ಕರೆತರುವ ಪ್ರಯತ್ನವನ್ನ ಮಾಡ್ಲಿಕ್ಕಿಲ್ಲ ಎನ್ನುವುದು ಇದೀಗ ಖಚಿತವಾಗ್ತದೆ. ಯಾಕಂದ್ರೆ ಯತ್ನಾಳ್ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಂತ 5-6 MLAಗಳು, 5-6 ಈ ಆಪ್ತರು, 5-6 ರೆಬಲ್ಗಳಿದಾರಲ್ಲ, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಸಿದ್ದೇಶ್ವರ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಾಗಿದೆ. ಎಲ್ಲರೂ ಕೂಡ ಹುಡುಕ್ಬೇಕಾಗಿದೆ. ರಮೇಶ್ ಜಾರಕಿಹೊಳಿ ಅವರನ್ನ ಹೊರತುಪಡಿಸಿ, ಕುಮಾರ ಬಂಗಾರಪ್ಪ ಅವರನ್ನು ಹೊರತುಪಡಿಸಿ ಮಿಕ್ಕ ಎಲ್ಲ ಈ ರೆಬಲ್ಗಳಿದಾರಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಈಗ ಹುಡುಕ್ಲೇಬೇಕಾಗಿದೆ. ಯಾಕಂದ್ರೆ ಈ ಹಿಂದೆ ಅನೇಕ ಭಾಷಣಗಳು ಮಾಡ್ತಿದ್ದ, ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡ್ತಿದ್ದಂತ ಎಲ್ಲ ನಾಯಕರು ಈಗ ಯತ್ನಾಳ್ ಅವರಿಗೆ ಕೈ ಕೊಟ್ಟಿದ್ದಾರೆ. ಹಾಗಾಗಿ ರಾಜಕೀಯದಲ್ಲಿ ಏನಾಗುತ್ತೆ ಏನು ಹೋಗುತ್ತೆ ಅನ್ನೋದಕ್ಕಿಂತ ಮೇಲಾಗಿ ಯಾವೊಬ್ಬ ವ್ಯಕ್ತಿಯನ್ನು ನಂಬಲೇಬಾರದು ಎನ್ನುವುದು ಇದೀಗ ಯತ್ನಾಳ್ ಅವರ ಪ್ರಕರಣದಿಂದ ತಿಳಿದು ಬರುತ್ತೆ. ಯಾಕಂದ್ರೆ ಯತ್ನಾಳ್ ಅವರಿಗೆ ಮಾಡಿದಂತ ಉಚ್ಚಾಟನೆಯ ಭೀತಿ ಕೂಡ ಇವರೆಲ್ಲರ ಮೇಲಿದೆ. ಯಾಕಂದ್ರೆ ಬಿಜೆಪಿ ಈಗ ಚಿಕ್ಕ ಪಕ್ಷವಾಗಿ ಉಳಿದಿಲ್ಲ, ಅದು ದೊಡ್ಡ ಪಕ್ಷವಾಗಿದೆ. ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಕಾರ್ಯಕರ್ತರ ಬಳಗವನ್ನ ಹೊಂದಿರುವಂತಹ ಒಂದು ಪಕ್ಷ ಅಂದ್ರೆ ಅದು ವಿಶ್ವದಲ್ಲಿ ಅದು ಬಿಜೆಪಿಗೆ ಸಲ್ಲತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ತಾನು ಸೋಲ್ತೇನೆ ಗೆಲ್ತೇನೆ ಅನ್ನೋ ಭಯವಿಲ್ಲದೆ 2023ರಲ್ಲಿ ಸರಿಸುಮಾರು 70ರಿಂದ 80 MLAಗಳಿಗೆ ಅಥವಾ ದೊಡ್ಡ ಮುಖಂಡರಿಗೆ ಟಿಕೆಟ್ ಕೈ ತಪ್ಪಿಸಿದ್ದನ್ನ ಟಿಕೆಟ್ ಕೊಡದೆ ನೀವು ಚುನಾವಣೆಗೆ ನಿಲ್ಬೇಕು, ಬೇರೆಯವರನ್ನು ಹೊಸ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ಯಾರು ಏನೇ ರೆಬಲ್ ಆದ್ರೂ ಪರವಾಗಿಲ್ಲ ಎನ್ನುವ ದೃಷ್ಟಿಯಲ್ಲಿ ಟಿಕೆಟ್ ಕೊಟ್ಟು, ಸೋತ್ರೂ ಪರವಾಗಿಲ್ಲ ಎನ್ನುವ ದೃಷ್ಟಿಯಲ್ಲಿ ಟಿಕೆಟ್ ಕೊಟ್ಟಿದೆಯಲ್ಲ, ಅದು ಬಿಜೆಪಿ ಸಲ್ಲತ್ತೆ. ಹಾಗಾಗಿ ಈಗಿರುವ ಬಿಜೆಪಿ ಹೈಕಮಾಂಡ್ ಯಾವುದಕ್ಕೂ ಹೆದರ್ತಾ ಇಲ್ಲ. ಯಾರೇ ಕೂಡ ರೆಬಲ್ಗಳಾದ್ರೂ ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ತಾನೆ ಇಲ್ಲ. ತಾನು ಇಟ್ಟಂತ ಹೆಜ್ಜೆ ತನ್ನ ಪಕ್ಷದ ಕಾರ್ಯಕರ್ತರಿಗೆ ಕೊಡಬೇಕು ಮತ್ತು ಕಾರ್ಯಕರ್ತರಿಗೆ ಒಂದು ದೊಡ್ಡ ಮನ್ನಣೆಯನ್ನು ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ಬಿಜೆಪಿ ಹೈಕಮಾಂಡ್ ದೊಡ್ಡ ಕೆಲಸವನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಮೊಟ್ಟ ಮೊದಲ ಬಾರಿಗೆ ಯತ್ನಾಳ್ ಅವರನ್ನ 3ನೇ ಬಾರಿಗೆ ಉಚ್ಚಾಟನೆ ಮಾಡಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡ್ತು ಅಥವಾ ಬಿಜೆಪಿಯಿಂದ ಸ್ವತಃ ತಾನು ಹೊರಬರ್ಲಿಕ್ಕೆ ಅಂತಾನೆ ಪದೇ ರಾಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ರ ಎನ್ನುವುದು ಇದೀಗ ಗೊಂದಲವಾಗಿ ಕಾಡ್ತಾ ಇದೆ. ಏನೇ ಆಗ್ಲಿ ಇಲ್ಲಿ ತನಕ ನಾವೆಲ್ಲ ತಿಳ್ಕೊಂಡಿದ್ವಿ ಬಿಜೆಪಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತು ಅಂತ. ಆದ್ರೆ ಇದೀಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಯತ್ನಾಳ್ ಅವರಿಗೆ ಬಿಜೆಪಿ ಪಕ್ಷದಲ್ಲಿ ಇರ್ಲಿಕ್ಕೆ ಮನಸ್ಸೇ ಇರಲಿಲ್ಲ. ಯಾಕಂದ್ರೆ ಅವರಿಗೆ ಯಡಿಯೂರಪ್ಪ ನೋಡ್ಕೊಂಡ್ರೆ ಆಗ್ತಾ ಇರಲಿಲ್ಲ ಮತ್ತು ತನ್ನ ಈ MLA ಕ್ಷೇತ್ರಕ್ಕೆ ಯಾವುದೇ ಒಂದು ಅನುದಾನ ಕಾಂಗ್ರೆಸ್ ಇಂದ ಬರ್ತಾ ಇರಲಿಲ್ಲ ಮತ್ತು ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಕೂಡ ತನಗೆ ಅನುದಾನ ಕಟ್ ಮಾಡಲಾಯಿತು ಎನ್ನುವ ಬೇಸರದಿಂದ ಯತ್ನಾಳ್ ಅವರೇ ಇದೀಗ ಹೊರಗೆ ಬರಲಿಕ್ಕೆ ರೆಡಿ ಇದ್ರು ಎನ್ನುವ ಖಚಿತ ಮಾಹಿತಿ ಇದೀಗ ಸಿಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.